ಬೆಂಗಳೂರಿನ ಮಹಾರಾಣಿ ಕಾಲೇಜಿನ ವಿದ್ಯಾರ್ಥಿನಿಯರು ಕ್ಲಾಸ್ಗಳನ್ನು ಬಹಿಷ್ಕರಿಸಿ ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕಾಲೇಜಿನಲ್ಲಿರುವಂತಹ ಅವ್ಯವಸ್ಥೆಗಳ ವಿರುದ್ಧ ಕಿಡಿಕಾರ್ತಾ ಪ್ರತಿಭಟನೆಗೆ ಮುಂದಾಗಿರೋದು. ಟಾಯ್ಲೆಟ್ ಇದೆ, ಆದರೆ ಟಾಯ್ಲೆಟ್ಗೆ ಡೋರೇ ಇಲ್ಲ. ಇನ್ನೊಂದು ಕಡೆ ಡೋರ್ ಇದೆ, ಆದರೆ ಅಲ್ಲಿ ನೀರೇ ಬರೋದಿಲ್ಲ. ಹೀಗಾಗಿ ವಿದ್ಯಾರ್ಥಿನಿಯರು ಕ್ಲಾಸ್ಗಳನ್ನು ಬಹಿಷ್ಕರಿಸಿ ಕಾಲೇಜು ಅಂಗಳದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಕಾಲೇಜಿನಲ್ಲಿ ಅವ್ಯವಸ್ಥೆಯ ವಿರುದ್ಧ ವಿದ್ಯಾರ್ಥಿನಿಯರು ಹೋರಾಟವನ್ನು ಮಾಡ್ತಿದ್ದಾರೆ. ಟಾಯ್ಲೆಟ್ ಡೋರ್ ಇಲ್ಲ, ಡೋರ್ ಇದ್ರೆ ನೀರಿಲ್ಲ ಅಂತೇಳಿ ಕಿಡಿಕಾರ್ತಾ ಇದ್ದಾರೆ. ಮಹಾರಾಣಿ ಕಾಲೇಜಿನಲ್ಲಿ ಮೂಲ ಸೌಕರ್ಯಗಳಿಲ್ಲ ಅಂತೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಲೈವ್ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಕ್ಲಾಸ್ ಕೂಡ ಸರಿಯಾಗಿ ನಡೀತಾ ಇಲ್ಲ ಅಂತೇಳಿ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ವಿದ್ಯಾರ್ಥಿನಿಯರು. ನೂರಾರು ಜನ ವಿದ್ಯಾರ್ಥಿನಿಯರಿದ್ದಾರೆ. ಅವರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇರೋದು ಕಾಲೇಜಿನಲ್ಲಿರುವಂತಹ ಅವ್ಯವಸ್ಥೆಯ ಬಗ್ಗೆ. ನೀವೆಲ್ಲ ಹೋಗಿ ನೋಡ್ಕೊಂಡು ಬರ್ಬೋದು ನಮ್ಮ ಕಾಲೇಜ್ ಸ್ಥಿತಿ ಹೇಗಿದೆ ಅಂತ. ವಾಶ್ರೂಮ್ಗಳೆಲ್ಲ ತುಂಬಾನೇ ಕೆಟ್ಟದಾಗಿದ್ದಾವೆ, ನೀರ್ ಬರಲ್ಲ. ವಾಶ್ರೂಮ್ ಅಲ್ಲಿ ನೀರಿಲ್ಲ, ನಮ್ಗೆ ಕುಡಿಯಕ್ ಬಿಡಿ ವಾಶ್ರೂಮ್ ಅಲ್ಲಿ ನೀರ್ ಬರ್ತಿಲ್ಲ. 15,000 ಫೀಸು, ಜೊತೆಗೆ ಫಸ್ಟ್ ಇಯರ್ಸ್ ನಮಗ್ ಪರವಾಗಿಲ್ಲ, ಬಟ್ ಫಸ್ಟ್ ಇಯರ್ಸ್ ಇವಾಗ ಸೇರ್ಕೊಂಡಿರೋರ್ಗೆ ID ಕಾರ್ಡ್ಸ್ ಕೊಟ್ಟಿಲ್ಲ. ಇನ್ನ ಹೇಳಿದ್ರೆ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತಿದ್ದಾರೆ. ಕ್ಲಾಸಸ್ ನಡೀತಿಲ್ಲ. ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ನಮಗೆ ಬೇಸಿಕ್ ಆಗಿ ನಮ್ಗೇನು ಕಾಲೇಜಿಂದ ನಮ್ಗೇನು ಅಪ್ಲೋಡ್ ಮಾಡ್ತಿಲ್ಲ ಅಡ್ಮಿಷನ್ ಫೀಸಸ್ ನ, ಇನ್ನು ಬೇಸಿಕ್ ಫೆಸಿಲಿಟಿ ಇಲ್ಲ. ನೀವೆಲ್ಲ ಹೋಗಿ ನೋಡ್ಕೊಂಡು ಬರ್ಬೋದು ನಮ್ಮ ಕಾಲೇಜ್ ಸ್ಥಿತಿ ಹೇಗಿದೆ ಅಂತ. ವಾಶ್ರೂಮ್ಗಳೆಲ್ಲ ತುಂಬಾನೇ ಕೆಟ್ಟದಾಗಿದ್ದಾವೆ, ನೀರ್ ಬರಲ್ಲ. ವಾಶ್ರೂಮ್ ಅಲ್ಲಿ ನೀರಿಲ್ಲ, ನಮ್ಗೆ ಕುಡಿಯಕ್ ಬಿಡಿ ವಾಶ್ರೂಮ್ ಅಲ್ಲಿ ನೀರ್ ಬರ್ತಿಲ್ಲ. 15,000. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ವೀರೇಶ್, ಮಹಾರಾಣಿ ಕಾಲೇಜಿನಲ್ಲಿ ವಿದ್ಯಾರ್ಥಿನಿಯರು ಪ್ರತಿಭಟನೆ ಯಾವ ಹಂತಕ್ಕೆ ಬಂದು ತಲುಪಿದೆ? ಮೂಲ ಸೌಕರ್ಯದ ಸಮಸ್ಯೆ ಎದುರಾಗಿದೆ ಅಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಲೇಜು ಆಡಳಿತ ಮಂಡಳಿ ಏನು ಹೇಳ್ತಾ ಇದೆ ಕಾಲೇಜಿನಲ್ಲಿ ಇರುವಂತಹ ಸಿಬ್ಬಂದಿಗಳು? ಶರತ್, ಮಹಾರಾಣಿ ಕಾಲೇಜು ವಿದ್ಯಾರ್ಥಿನಿಯರು ಇವತ್ತು ಆ VC ವಿರುದ್ಧ ತುಂಬಾ ಆಕ್ರೋಶ ಹೊರಹಾಕಿ ಪ್ರತಿಭಟನೆ ಮಾಡಿದ್ರು. ಯಾಕಂದ್ರೆ ಸರಿಯಾಗಿ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ವೇ ಇಲ್ಲ. ನಾವು ಎಷ್ಟೋ ಬಾರಿ ಮನವಿ ಮಾಡಿದ್ರು VC ಸ್ಪಂದನೆ ಮಾಡ್ತಿಲ್ಲ ಅಂತೇನೋ ಒಂದ್ ಕಡೆ ಆಕ್ರೋಶ ಹೊರಹಾಕಿ ಮುತ್ತಿಗೆ ಹಾಕಿದ್ರು. ಯಾಕಂದ್ರೆ ಟಾಯ್ಲೆಟ್ ಚೆನ್ನಾಗಿಲ್ಲ, ಲಾಕ್ ಇಲ್ಲ, ಡೋರ್ ಇಲ್ಲ, ನೀರು ಸಹ ಬರಲ್ಲ. ಮತ್ತೊಂದು ಕಡೆ ಪರೀಕ್ಷೆ ಬರೆದ್ರು ಫಲಿತಾಂಶ ಬಿಡುಗಡೆ ಆಗಿಲ್ಲ. ಮತ್ತೊಂದು ಕಡೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಿದ್ರೆ ಸರಿಯಾಗಿ ಮಾಹಿತಿ ನೀಡ್ತಿಲ್ಲ. ಹೀಗಾಗಿ ನಮಗೆ ತುಂಬ ಸಂಕಷ್ಟ ಆಗಿದೆ, ತುಂಬ ತೊಂದರೆ ಆಗಿದೆ. ಹೀಗಾಗಿ ಸರಿಪಡಿಸ್ಬೇಕಂತೇನೋ ಇವತ್ತು ಕ್ಲಾಸ್ಗೆ ಬಂಕ್ ಮಾಡಿ ಕಾಲೇಜ್ ಮುಂದೆ ಪ್ರತಿಭಟನೆ ಮಾಡಿದರು. ಹೀಗಾಗಿ VC ಸಹ ಬಂದು ವಿದ್ಯಾರ್ಥಿಗಳ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಂತೇನೋ ಒಂದು ಕಡೆ ಮನವಿ ಮಾಡಿಕೊಂಡ್ರು. ವಿದ್ಯಾರ್ಥಿಗಳು ಆಕ್ರೋಶ ಜೋರಾಗಿತ್ತು. ನೀವು ಪದೇ ಪದೇ ಈ ಥರ ಮನವಿ ಬರ್ತೀರಾ, ನಮ್ಮ ಜೊತೆ ಸಹಕರಿಸ್ತೀರಾ, ಮನವಿ ಸಹ ಮಾಡ್ತಾರೆ, ಬಟ್ ಇದು ಯಾವುದೂ ಆಗಲ್ಲ. ಬೇಗ ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು. ಯಾಕಂದರೆ ಟಾಯ್ಲೆಟ್ಗಳಲ್ಲಿ ಲಾಕ್ ಇಲ್ಲ, ಸಮಸ್ಯೆ ಆಗ್ತಿದೆ, ನೀರಿಲ್ಲ, ತುಂಬ ಸಮಸ್ಯೆ ಆಗ್ತಿದೆ. ಹೀಗಾಗಿ ಬೇಗ ಇದನ್ನು ಸರಿಪಡಿಸ್ಬೇಕಂತೇನೋ ಒತ್ತಾಯ ಮಾಡಿದ್ರು. VC ಸಹ ಇದನ್ನು ಮನವಿ ಸ್ವೀಕರಿಸಿ ಆದಷ್ಟು ಬೇಗ ನಿಮ್ಮ ಸಮಸ್ಯೆಯನ್ನು ಪರಿಹರಿಸ್ತೀವಂತೇನೋ ಒಂದು ಕಡೆ ಮನವಿ ಮಾಡಿದರೆ. ಶರತ್, ಎಸ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ನೀವು ಎಲ್ಲರೂ ದೊಡ್ಡ ಸಂಖ್ಯೆಯಲ್ಲಿ ಬಂದು ಯುನೈಟೆಡ್ ಆಗಿ ನಿಲ್ಸಿದ್ದೀರಾ ನೋಡೋದಕ್ಕೆ ನಮ್ಗಂತೂ ಕಣ್ ತುಂಬಿ ಬರ್ತಾ